ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ವಿಶ್ವ ಕಿಂಗ್ಡಮ್. ಎಲ್ಲರಿಗೂ ಕೂಡ ವಿ ಕಿಂಗ್ಡಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸೊ ಇವತ್ತು ಈ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದು ನೇಮಕಾತಿಗಳ ಹಬ್ಬನೇ ನಡೀತಾ ಇದೆ ಅಂತ ಅನ್ಬೋದು. ಸೊ ಹೊಸದಾಗಿ 387 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಆ ಒಂದು ಅಧಿಸೂಚನೆಯ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ನಿಂತ ನೆಕ್ಸ್ಟ್ ಒಂದು 15 ಮಿನಿಟ್ಸ್ ಸಿಗಬಹುದು. ಸೊ ನೋಡಿ, ಎಲ್ಲ ಕವರ್ ಆಗಿರ್ತದೆ. 387 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತದ್ದು ಈ ವಿಡಿಯೋ ಇರ್ತದೆ. ಪ್ರತಿಯೊಂದು ಕೂಡ ಕವರ್ ಆಗ್ತದೆ. ಅಟ್ ವೆರಿ ಫಸ್ಟ್, ಏನ್ ಸರ್ ಇದು 387 ಹುದ್ದೆಗಳ ಒಂದು ಪರಿಚಯ ಏನು ಅಂತ. ಸೊ ನೋಡ್ರಿ, 387 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು ಸೇವಾನಿರತ ಅಭ್ಯರ್ಥಿಗಳಿಗೆ. ಏನ್ ಸರ್ ಇದು ಸೇವಾನಿರತ ಅಭ್ಯರ್ಥಿಗಳಿಗೆ ಅಂದ್ರೆ, ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಘಟಕಗಳದಾವ, ಯೂನಿಟ್ಸ್ ಗಳದಾವ. ಸಿವಿಲ್ ಅಂತ ಕರಿತೀವಿ, ಡಿಆರ್ ಅಂತ ಕರಿತೀವಿ, ಸಿಆರ್ ಅಂತ ಕರಿತೀವಿ, KSRP ಅಂತ ಕರಿತೀವಿ, KSISF ಅಂತ ಕರಿತೀವಿ, IRB ಅಂತ ಕರಿತೀವಿ, ವೈರ್ಲೆಸ್ ಅಂತ ಕರಿತೀವಿ. ಇವೆಲ್ಲ ಡಿಫರೆಂಟ್ ಯೂನಿಟ್ಸ್ ಗಳದಾವ. ಹಂಗ ಆ ಯೂನಿಟ್ಸ್ ಗಳಲ್ಲಿ ಕೆಲಸ ಮಾಡುವಂತವರಿಗೆ ಮಾತ್ರ ಅಪ್ಲಿಕೇಬಲ್ ಆಗುವಂತ ಹುದ್ದೆಗಳಿಗೆ 387 ಸೇವಾನಿರತ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು ಅಂತ ಕರಿತೀವಿ. ಇದು ಪರಿಚಯ. ಹಾಗಾದ್ರೆ ಎಷ್ಟು ಹುದ್ದೆಗಳದಾವೆ? 387 ಹುದ್ದೆಗಳದಾವ. ಈ 387 ಹುದ್ದೆಗಳಲ್ಲಿ ಸುಮಾರು 36 HK ಅದಾವ. ಹೈದರಾಬಾದ್ ಕರ್ನಾಟಕ ಭಾಗದವರಿಗೆ ಅದಾವ. ಸೊ ಉಳಿದಂತ ಹುದ್ದೆಗಳು ನಾನ್ HK ಅದಾವ. ಸೊ ಇದರಲ್ಲಿ ಇನ್ನೂ ಡಿವೈಡ್ ಮಾಡಿ ಹೇಳಿದ್ರೆ, ನಾನ್ HK ಯಲ್ಲಿ 264 ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗದಾವ, 87 ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿದಾವ. HK ದಾಗ 29 ಪುರುಷ ಅಭ್ಯರ್ಥಿಗಳಿಗದಾವ, 7 ಮಹಿಳಾ ಅಭ್ಯರ್ಥಿಗದಾವ. ಒಟ್ಟಾರೆಯಾಗಿ 387 ಹುದ್ದೆಗಳದಾವ. ಇದರ ಬಗ್ಗೆ ಡೀಟೇಲ್ ಮಾಹಿತಿ ಇನ್ನೂ ಪೂರ್ತಿ ನಿಮಗೆ ಪ್ರತಿಯೊಂದು ಅಂತಂದ್ರೆ ಜಸ್ಟ್ ನಾನು ಲಿಂಕ್ ಕೊಟ್ಟಿದ್ದೀನಿ, ನೋಟಿಫಿಕೇಶನ್ PDF ಲಿಂಕ್ ಕೊಟ್ಟಿದ್ದೀನಿ. ಜಸ್ಟ್ ಕ್ಲಿಕ್ ಆನ್ ಇಟ್. ಬಟ್ ಇಷ್ಟು ಮಾಹಿತಿ ಸಾಕು ನಿಮಗೆ. ಸೊ ಇನ್ನು ಸರ್ವಿಸ್ ಹೆಣ್ಮಕ್ಳಿಗೂ ಅದಾವೆ, ಗಂಡು ಮಕ್ಕಳಿಗೂ ಅದಾವೆ. ಇದು ಸಂಖ್ಯೆ. ಸರಿ, ಹಾಗಾದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗ್ತವೆ ನೋಡ್ರಿ. ಆಗಸ್ಟ್ 19ನೇ ತಾರೀಕು ಸ್ಟಾರ್ಟ್ ಆಗಿದ್ದಾವೆ ಅಪ್ಲಿಕೇಶನ್. ಸೊ ಅಪ್ ಟು ಸೆಪ್ಟೆಂಬರ್ 6ನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕಬಹುದು, ನೀವು ಅರ್ಜಿ ಸಲ್ಲಿಸಬಹುದು. ಸೊ ಓಕೆ ಸರ್, ಹಾಗಾದ್ರೆ ಏನು ಎಲಿಜಿಬಿಲಿಟಿ, ಅರ್ಹತೆ, ಯಾರು ಅರ್ಜಿ ಸಲ್ಲಿಸಬೇಕು, ವಿದ್ಯಾರ್ಹತೆ ಏನು, ಒಟ್ಟಾರೆಯಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಅಟ್ ವೆರಿ ಫಸ್ಟ್ ನೋಡಿ, ಈ 387 ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ KSRP, DR, CR, KSISF ಈ ಘಟಕಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಾನ್ಸ್ಟೇಬಲ್ಗಳು 5 ವರ್ಷ ಡ್ಯೂಟಿ ಮಾಡಿರ್ಬೇಕು. ಸರ್ವಿಸ್ ಎಷ್ಟಾಗಿರ್ಬೇಕ್ರಿ? 5 years ಸರ್ವಿಸ್ ಆಗಿರ್ಬೇಕು. 5 years ಸರ್ವಿಸ್ ಆಗಲಾರ್ದವ್ರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಇದು ಒಂದನೇ ಎಲಿಜಿಬಿಲಿಟಿ. ಆಲ್ರೆಡಿ ಅವರು ಡ್ಯೂಟಿಯಲ್ಲಿ ಇರ್ಬೇಕು, 5 years ಸರ್ವಿಸ್ ಆಗಿರ್ಬೇಕು. ಎರಡನೇ ಎಲಿಜಿಬಿಲಿಟಿ ಏನು ಅಂತಂದ್ರೆ, ಅವ್ರದ್ದು ಪ್ರೊಬೇಷನರಿ ಅಂತ ಇರ್ತದೆ. ನಾವು ಯಾವುದೇ ಗೌರ್ಮೆಂಟ್ ಜಾಬಿಗೆ ಬಂದ್ವಿ ಅಂದ್ರೆ 2.5 ವರ್ಷ ಆದ್ಮೇಲೆ ನಮಗೆ ಪ್ರೊಬೇಷನರಿ ಅಂತ ಇರ್ತದೆ. ಅಂದ್ರೆ ಅದು ಕಂಪಲ್ಸರಿ ಮುಗಿಸ್ಬೇಕು. ಅದನ್ನ ಪ್ರೊಬೇಷನರಿ ಮುಗಿದಿರ್ಬೇಕು. ಎರಡನೇ ಕಂಡೀಷನ್. ಮೂರನೇ ಕಂಡೀಷನ್, ಹಾಗೆ DR, CR, KSRP ಇರುವಂತಹ ಕಾನ್ಸ್ಟೇಬಲ್ಗಳು ಯಾವುದೇ ಪನಿಷ್ಮೆಂಟ್ ಒಳಗಾಗಿರಬಾರದು. ಸಸ್ಪೆಂಡ್ ಆಗಿರ್ಬಹುದು, ಸಮಥಿಂಗ್ ಯಾವುದೋ, ಒಟ್ಟಾರೆಯಾಗಿ ಪನಿಷ್ಮೆಂಟ್ ಅಲ್ಲಿ ಇರಬಾರದು, ಇಲಾಖಾ ವಿಚಾರಣೆಯಲ್ಲಿ ಇರಬಾರದು, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇರಬಾರ್ದು ಅವ್ರ ಮೇಲೆ. ವೆರಿ ಕ್ಲಿಯರ್ ಆಗಿರ್ಬೇಕು. ಇದು ಸೇವೆಗೆ ಸಂಬಂಧಪಟ್ಟಂತ ಅರ್ಹತೆ. ಸರ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು? ಸಿಂಪಲ್, ನಾರ್ಮಲ್ ಆಗಿ ನಾವು ಸಿವಿಲ್ PSI ಡೈರೆಕ್ಟ್ ಕ್ಯಾಂಡಿಡೇಟ್ ಗಳಾಗಿ ಏನ್ ಮಾಡಿದ್ರಲ್ಲ, PUC ನೇ ಕ್ವಾಲಿಫಿಕೇಶನ್. PUC ಮತ್ತು
PUCಗೆ ಈಕ್ವಲ್ ಆಗಿರುವಂತ ಕೋರ್ಸ್ಗಳು ಯಾವುವು? ITI, ಡಿಪ್ಲೊಮೊ, ಅಗೇನ್ GOC, ಸಮಥಿಂಗ್ ಬೇರೆ ಸ್ಟೇಟ್ ಅಲ್ಲಿ ಕಲ್ತಂತ ಕ್ಲಾಸ್ +12, CBSE ನಡೆಸುವಂತ +12, ಒಟ್ಟಾರೆಯಾಗಿ 10+2 ಮಿನಿಮಮ್ ಇರಬೇಕು. ಇಲ್ಲಿ ಕ್ವಶನ್ ಬರ್ತದೆ, ಸರ್ ನಮ್ದು ಡಿಪ್ಲೊಮಾ ಅದೆಯಾ, ಇನ್ನು ಸಮಥಿಂಗ್ ITI ಅದೇ, ನಮ್ಗೆ ಹಂಗೆ ಅಂತ. ಸೊ ಡಿಪ್ಲೊಮೊ ITI ಇದರಿಗೆ ಸೇಮ್ NIOS ಸರ್ಟಿಫಿಕೇಟ್ ಅಂತ ಹೇಳಿದ್ವಲ್ಲ, ಆ ಸರ್ಟಿಫಿಕೇಟ್ ಇರಬೇಕು. ಇದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟ ಹಾಗೆ ನೆನ್ಪಿಟ್ಕೊಳ್ಳಿ. ಇದು ಪ್ಯೂರ್ಲಿ ಡಿಪಾರ್ಟ್ಮೆಂಟಲ್ ಇರುವಂತ ಆಕಾಂಕ್ಷಿಗಳಿಗೆ ಮಾತ್ರ ಅರ್ಜಿ ಆಗ್ತದೆ. ಸೊ ಯಾಕಂತ ಕೇಳಿದ್ರೆ ಬಹಳ ವರ್ಷಗಳಿಂದ ಒಂದು ಡಿಮ್ಯಾಂಡ್ ಇತ್ರಿ, ಸಿವಿಲ್ PC ಅಪ್ಲೈ ಮಾಡಬೇಕಾದ್ರೆ 10% ನಮಗೆ ಬೇರೆ ಯೂನಿವರ್ಸಿಟಿಗಳಿಗೆ ರಿಸರ್ವೇಶನ್ ಬೇಕು. 4,000 ಪೋಸ್ಟ್ಗಳು ನೋಟಿಫಿಕೇಶನ್ ಆಗಿತ್ತಲ್ಲ, ಆ 4,000 ಪೋಸ್ಟ್ಗಳಲ್ಲಿ 10% ಅಂದ್ರೆ 400 ಹೌದಿಲ್ರಿ. ಈ 400 ಪೋಸ್ಟ್ಗಳು ಇವರಿಗೆ. ಸರ್ ಏನ್ ಸರ್ ವ್ಯತ್ಯಾಸ ಅಂದ್ರೆ ಸ್ವಲ್ಪ ಕಟ್ ಆಫ್ ಕಡಿಮೆ ನಿಂದಿರ್ತದೆ ಇವರಿಗೆ. ಇದು ಎಲಿಜಿಬಿಲಿಟಿ ಆಯ್ತು. ಎಲಿಜಿಬಿಲಿಟಿ ಆದ್ಮೇಲೆ ಸರ್ ಏಜ್ ಇಷ್ಟು, ವಯೋಮಿತಿ ಎಷ್ಟು, ಏಜ್ ಲಿಮಿಟ್ ಎಷ್ಟದೆ? ಸೊ ನೋಡಿ, ಮಿನಿಮಮ್ ಏಜ್ 18 ಇಯರ್ಸ್ ಗೊತ್ತದೆ. ಮಿನಿಮಮ್ 18 ಇಯರ್ಸ್ ಆದ್ಮೇಲೆ DRCR ಕಾನ್ಸ್ಟೇಬಲ್ ಆಗಿರ್ತಾರೆ. 18 ಇಯರ್ ಪ್ಲಸ್ 5 ಇಯರ್ಸ್ ಅಂತಂತಂದ್ರೆ ಸಮಥಿಂಗ್ 23 ಇರ್ತದೆ. ಮಿನಿಮಮ್ ಏಜ್ ಅಪ್ಲಿಕೇಬಲ್ ಆಗಲ್ಲ. ಮ್ಯಾಕ್ಸಿಮಮ್ ವಯಸ್ಸು ಎಷ್ಟು ಅಂದ್ರೆ GM ಕ್ಯಾಂಡಿಡೇಟ್ಗಳಿಗೆ 31 ವರ್ಷ, ಯಾವುದೇ ಕ್ಯಾಸ್ಟ್ ಇಲ್ಲ. GM ಕ್ಯಾಂಡಿಡೇಟ್ಗಳಿಗೆ 31 ಇಯರ್ಸ್, SC ST OBC ಇತರ ಎಲ್ಲ ಜಾತಿಗಳಿಗೆ 33, 33 ಇಯರ್ಸ್ ಮ್ಯಾಕ್ಸಿಮಮ್. ಇದು ವಯೋಮಿತಿ ಆಯಿತು. ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಅಷ್ಟಿರಬೇಕು. ಇದಾದ್ಮೇಲೆ ಹಾಗಾದ್ರೆ ನೇಮಕಾತಿ ಹೆಂಗ ನಡೀತದೆ, ಸೆಲೆಕ್ಷನ್ ಪ್ರೊಸೆಸ್ ಹೆಂಗ ನಡೀತದೆ? ವೆರಿ ಸಿಂಪಲ್. ಡೈರೆಕ್ಟ್ ಹೆಂಗ್ ನಡೀತಿತ್ತಲ್ಲ, ಸೇಮ್ ಇಲ್ಲೇ. ಫಸ್ಟಿಗೆ ರಿಟರ್ನ್ ಎಕ್ಸಾಮ್ ಇರ್ತದೆ, ಸೇಮ್ 100 ಮಾರ್ಕ್ಸ್ ನೆಗೆಟಿವ್, ಸೇಮ್ ನಮ್ಗೆ ನಾರ್ಮಲ್ ಆಗಿ ಡೈರೆಕ್ಟ್ ಕ್ಯಾಂಡಿಡೇಟ್ ನಡೀತಿತ್ತಲ್ಲ, ಸೇಮ್ ಫಸ್ಟಿಗೆ ರಿಟರ್ನ್ ಎಕ್ಸಾಮ್ ಇರ್ತದೆ. ಆ ರಿಟರ್ನ್ ಎಕ್ಸಾಮ್ಗೆ ನೀವೇನು ಮತ್ತೆ ಹೊಸದಾಗಿ ಓದೋದ ಅವಶ್ಯಕತೆ ಇಲ್ಲ. ಸೇಮ್ ಇವಾಗ PC ಓದಕತ್ತಿರ್ತಿರಲ್ಲ, ಸಿವಿಲ್ಗೆ ಅಪ್ಲೈ ಮಾಡಿರ್ತೀರಿ. ಇಲ್ಲಿ ಒಂದೇ ನೋಡ್ರಿ, ನಿಮ್ಗೆ ಆಲ್ರೆಡಿ ನೀವೇನು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಿರಲ್ಲ, ನಿಮ್ಗೆ 2 ಆಪ್ಷನ್ಸ್ ಇದ್ದಂಗೆ. ಅಲ್ಲಿ ಡೈರೆಕ್ಟ್ ಆಗಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು, ಅಪ್ಲೈ ಮಾಡಬಹುದು, ಇದನ್ನ ಅಪ್ಲೈ ಮಾಡಬಹುದು. ಸ್ವಲ್ಪ ಕಟ್ ಆಫ್ ಇದಕ್ಕೆ ಕಡಿಮೆ ನಿಂತಿರ್ತದೆ. ಯಾಕಂತ ಕೇಳಿದ್ರೆ 5 ಇಯರ್ಸ್ DR KSRP ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿದಿರಿ ಅಂದ್ರೆ ಹೆಚ್ಚು ಕಡಿಮೆ ಸ್ವಲ್ಪ ಒಂದು ಅಲ್ಲಿಗೆ ನೀವು ಬೇರೆ ಮಾಡ್ಕೊಂಡು ಹೋಗಿರ್ತೀರಿ, ಇಲ್ಲ ಸ್ಟಡಿ ಗ್ಯಾಪ್ ಆಗಿರ್ತೈತಿ, ಇಲ್ಲ ಸಮಥಿಂಗ್ ಫಿಸಿಕಲಿ ಕೂಡ ಫಿಟ್ನೆಸ್ ಮೇಂಟೈನ್ ಮಾಡಕ್ ಆಗಿರಲ್ಲ. ಇವೆಲ್ಲ ಒತ್ತಡ ಇರ್ತಾವ. ಸೊ ಬೆನಿಫಿಟ್ ಆಗತ್ತೆ ಯಾರು ಮಾಡಿರ್ತಾರೆ. ಇನ್ನ ಲಿಖಿತ ಪರೀಕ್ಷೆ ಇರ್ತದೆ, ರಿಟರ್ನ್ ಎಕ್ಸಾಮ್. ಈ ರಿಟರ್ನ್ ಎಕ್ಸಾಮ್ ಅಲ್ಲಿ ಪಾಸ್ ಆದಂತ ಕ್ಯಾಂಡಿಡೇಟ್ಗಳಿಗೆ 1:5 ಒಂದು ಸೇಮ್ ಸಿವಿಲ್ PC ಏನಿರುತ್ತಲ್ಲ ಅದೇ 1:5 ಫಿಸಿಕಲ್ ಟೆಸ್ಟ್ ಇರ್ತದೆ, ದೈಹಿಕ ಪರೀಕ್ಷೆ ಇರ್ತದೆ. ಸೊ ಸೇಮ್ ದೈಹಿಕ ಪರೀಕ್ಷೆ ಹೆಂಗಿರ್ತದೆ ಸರ್? ಅಲ್ಲೇನಿರ್ತೈತಿ ನೋಡ್ರಿ, 1600 ಮೀಟರ್ ಅನ್ನ 6.5 ನಿಮಿಷದಾಗ ಓಡಬೇಕು. ಸೇಮ್ ಅಲ್ಲಿದ್ದಂಗೆ ಹೈ ಜಂಪ್, ಲಾಂಗ್ ಜಂಪ್, ಹೈಟ್ ಎಲ್ಲ ಸೇಮ್ 168 ಹೈಟ್ ಇರ್ತದೆ. ಏನೇನು ವ್ಯತ್ಯಾಸ ಇಲ್ಲ ಫಿಸಿಕಲ್ಗೆ. ಸೊ ಫಿಸಿಕಲ್ ಅಲ್ಲಿ ಸೆಲೆಕ್ಟ್ ಆದಂತವರು ನಿಮ್ಮ ರಿಟರ್ನ್ ಎಕ್ಸಾಮ್ ಸ್ಕೋರ್ ಆಧಾರದ ಮೇಲೆ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವ್ರಿ? ಮೆಡಿಕಲ್ ಅಂತ ಕರಿತೀವಿ. ಸೊ ಆ ಮೆಡಿಕಲ್ ಇರ್ತದೆ. ಮೆಡಿಕಲ್ ಅಲ್ಲಿ ಸೇಮ್ ಮೆಡಿಕಲ್ ಅಲ್ಲಿ ಏನು ಕೇಳ್ತಾರೆ, ಸಿವಿಲ್ PC ಅಲ್ಲಿ ಏನು ಕೇಳಿದ್ರು ಆಲ್ರೆಡಿ ನಿಮ್ಗೆ ಗೊತ್ತಿರ್ತದೆ. ಮೆಡಿಕಲ್ ಆಗ್ತದೆ. ಮೆಡಿಕಲ್ ಆದ್ಮೇಲೆ ಸ್ಟೇಷನ್ ಅಥವಾ ತರಬೇತಿ ಟ್ರೈನಿಂಗ್ ಕೊಡ್ತಾರೆ. ಸೇಮ್ ಟ್ರೈನಿಂಗ್ ಆದ್ಮೇಲೆ ಅಥವಾ ನಡಬರ್ಕೆ ಸ್ಟೇಷನ್ ಅಲೋಕೇಟ್ ಮಾಡ್ತಾರೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಲ್ರೆಡಿ ನೀವು ಕಾನ್ಸ್ಟೇಬಲ್ ಇರ್ತೀರಿ, DR KSRP ಸಮಥಿಂಗ್ KSISF ಅಲ್ಲಿ ಇರ್ತೀರಿ. ಈಗ ಸಿವಿಲ್ ಬಂದಂಗ ಅಷ್ಟೇ. ರೆಗ್ಯುಲರ್ ಆಗಿ ಡೈರೆಕ್ಟ್ 3,000 ಸಮಥಿಂಗ್ 700 ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದ್ರಲ್ಲ, ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರ್ತದೆ, ಇಲ್ಲಿ ಕಮ್ಮಿ ಇರ್ತದೆ. ಇಷ್ಟೇ ವ್ಯತ್ಯಾಸ. ಇದು ನೇಮಕಾತಿ ವಿಧಾನದ ಬಗ್ಗೆ ಆಯ್ತು. ಅಂಡ್ ಕೊನೆಯದಾಗಿ ಹೇಳ್ತೀನಿ ನೋಡ್ರಿ, ಆಸ್ ಅ ನಿಮ್ಮ ಫ್ರೆಂಡ್ ಆಗಿ, ಒಬ್ಬ ಹಿತೈಷಿಯಾಗಿ ಅಪ್ಲೈ ಮಾಡುವವರಿಗೆ, ಮಾಡಬೇಕಂದವರಿಗೆ, ಈಗಾಗಲೇ ನೀವು CR DR ಕಾನ್ಸ್ಟೇಬಲ್ ಆಗಿ 5 ವರ್ಷ ಕೆಲಸ ಮಾಡಿದ್ದೀರಿ. ನಿಮ್ಮದು ಡಿಗ್ರಿ ಕ್ವಾಲಿಫಿಕೇಶನ್ ಆಗಿತ್ತು ಅಂತಂದ್ರೆ, ಅಥವಾ ಆಗಿಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ಹಾಕ್ರಿ. ಫಸ್ಟಿಗೆ ರಿಟರ್ನ್ ಎಕ್ಸಾಮ್ ಆದ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರ ಹೋಗೋದು ಬಿಡೋದು ಸೆಕೆಂಡ್ರಿ. ನಿಮ್ಗೆ ಮುಂದೆ PS ಆಗಕ್ಕೆ ಕನಸಿರ್ತದೆ. ನಾನು ಹೇಳಕತ್ತೀನಿ ನೋಡ್ರಿ, ನಿಮ್ಗೆ ಜೀವನದಾಗ ಸಕ್ಸಸ್ ಅನ್ನೋದಕ್ಕೆ ಒಂದು ಎಂಡ್ ಪಾಯಿಂಟ್ ಇರಬಾರ್ದು.
2013 ನನ್ನ ಫೇಸ್ಬುಕ್ ಸ್ಟೇಟಸ್ ಅಲ್ಲಿ ಹಾಕಿನ್ರಿ ಇದನ್ನ. ಸಕ್ಸಸ್ ಈಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ ಈಸ್ ಎ ಜರ್ನಿ ಅಂತ ಮಹರ್ಷಿ ಮೂವಿಲಿ ಐತೆ. ಆದ್ರೆ ಅವಾಗ್ಲೂ ಹಾಕಿದೀನಿ ಅದನ್ನ. ಎಂಡ್ ಆಗ್ಬಾರ್ದು. ನಿಮ್ಗೇನು ಅನಿವಾರ್ಯ ಇತ್ತು, ಒಂದು ಜಾಬ್ ಅಂತ ಬೇಕಿತ್ತು, DR ಕಾನ್ಸ್ಟೇಬಲ್ ಯಾವುದೋ ಒಂದು ಆದ್ರಿ. ಬಟ್ ನೀವ್ ಅನ್ಬೋದು, ಸರ್ DR ಕಾನ್ಸ್ಟೇಬಲ್ ಆಗಿ ಯಾರನ್ನ ಹೊಸದಾಗಿ ನೋಡೋರು ಮತ್ತೆ ಯಾಕೆ ಸಿವಿಲ್ ಅಂತ. ಸ್ವಲ್ಪ ಡಿಫ್ರೆನ್ಸ್ ಸಿಗ್ತದೆ. ನೀವೇನು ಸುತ್ತಮುತ್ತ ಪೊಲೀಸರು ಅಂತ ನೋಡ್ತಿರಿ ನೋಡ್ರಿ, ನಿಮ್ಮ ಸ್ಟೇಷನ್ ಲಿಮಿಟ್ ಅಲ್ಲಿ ಸಮಥಿಂಗ್ ಆ ಕೇಸು ಈ ಕೇಸ್ ಅಂತ, ಅವರೆಲ್ಲ ಎಂಥ ಪೊಲೀಸರು ಅಂದ್ರೆ ಸಿವಿಲ್ ಪೊಲೀಸರು ನಮಗ್ ಕಾಣೋರು. ಆದ್ರೆ DR ಪೊಲೀಸರು, KSR ಪೊಲೀಸರು ಅವ್ರಿಗೆ ಸಪರೇಟ್ ಕೆಲಸ ಇರ್ತದೆ. ಎಲ್ಲ ಇಂಡ್ ಬರಲ್ಲ, ಎಲ್ಲ ಇಂಡ್ ಓದಕ್ ಬರಲ್ಲ, ಆರ್ಡರ್ ಲಾ ಅಂಡ್ ಆರ್ಡರ್ ಅಲ್ಲಿ ಬರಲ್ಲ ಅವರು. ಅವರಿಗೆ ಸಮಥಿಂಗ್ ಬೇರೆ ಬೇರೆ ಡ್ಯೂಟೀಸ್ ಇರ್ತವೆ. ಸರ್ ಇದು ವ್ಯಾಲ್ಯೂ ಅದು ವ್ಯಾಲ್ಯೂ ಅನ್ನೋ ಮ್ಯಾಟರ್ ಅಲ್ಲ, ಸಮಥಿಂಗ್ ಎಕ್ಸಿಕ್ಯೂಟಿವ್ ಇರ್ತದೆ. ಎಲ್ಲ ಇಂಡ್ ಸಿವಿಲ್ ಅನ್ನೋದು ನಾನ್ ಎಕ್ಸಿಕ್ಯೂಟಿವ್ ಇದ್ದಾಗ. ಅದಕ್ಕೆ ಈಗಾಗಲೇ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀರಲ್ಲ, ಅಪ್ಲೈ ಮಾಡಿ. ಸೆಲೆಕ್ಟ್ ಆದ್ಮೇಲೆ ಹೋಗೋದು ಬಿಡೋದು ನಿಮ್ಮ ಇಂಟ್ರೆಸ್ಟ್. ನಿಮ್ಮದು ಡಿಗ್ರಿ ಆಗಿತ್ತಂದ್ರೆ ಅಟ್ಲೀಸ್ಟ್ ಎಕ್ಸಾಮ್ ಬರೆಯುವ ಕೆಪಾಸಿಟಿ ಗೊತ್ತಾಗ್ತದೆ. ನಾನೇನು ಸಜೆಷನ್ ಮಾಡ್ತೀನಿ ಅಂದ್ರೆ, ನೀವು ಅಂತೀರಿ, ಕೆಲವೊಬ್ರು ಕೇಳ್ತೀರಿ, ಸರ್ ಒಂದ್ ವೇಳೆ ಸಿವಿಲ್ ಆದ್ರೂ ಹೋಗ್ಲೇಬೇಡ ಅಂತ. ನಿಮಗೆ PSI ಆಗ್ಬೇಕನ್ನೋ ಆಸೆ ಇದ್ರ, ಆಫೀಸರ್ಸ್ ಆಗ್ಬೇಕನ್ನೋ ಆಸೆ ಇದ್ರ, ಎಕ್ಸಾಮ್ ಬರದ ಪ್ರಮೋಷನ್ ಅಲ್ಲ, ಎಕ್ಸಾಮ್ ಬರೆದು ಆಫೀಸರ್ಸ್ ಆಗ್ಬೇಕನ್ನೋ ಆಸೆ ಇದ್ರ ಅಪ್ಲೈ ಮಾಡ್ರಿ, ಎಕ್ಸಾಮ್ ಬರೀರಿ. ನಿಮ್ಮೆಲ್ಲರಿಗೂ ಗೊತ್ತೈತೆ ಸಿವಿಲ್ ಅಲ್ಲಿ ಓದಕ್ ಟೈಮ್ ಜಾಸ್ತಿ ಸಿಗುತ್ತಾ. ಇದು ನೋಡ್ರಿ ಪ್ಯೂರ್ಲಿ ಔಟ್ ಆಫ್, ಮತ್ತೆ ಬಹಳ ಥಿಂಕ್ ಮಾಡಿ ಏನೇನೋ ಕತೆ ಹೇಳ್ಬೇಡ್ರಿ. ಸಿವಿಲ್ ಅಲ್ಲಿ ಓದಕ್ ಟೈಮ್ ಜಾಸ್ತಿ ಸಿಗುತ್ತಾ, DR KSR ಟೈಮ್ ಜಾಸ್ತಿ ಸಿಗುತ್ತಾ, ನಿಮ್ಗೆ ಗೊತ್ತೈತೆ ಚೆನ್ನಾಗಿ. ಸೊ ಸಿವಿಲ್ ಅಲ್ಲಿ ಹೆವಿ ವರ್ಕ್ ಇರ್ತದೆ, ವರ್ಕ್ ಲೋಡ್ ಇರ್ತದೆ. ಸ್ಟೇಷನ್ಗಳು ಎಲ್ಲ ಸ್ಟೇಷನ್ ಅಲ್ಲಿ ಕೂಡ ಮೆನ್ ಕಡಿಮೆ ಇರ್ತೈತೆ. ಸೊ ನೀವು PSI ಆಗ್ತೀನಿ ಅನ್ನೋಕ್ಕಿದ್ರೆ ನನ್ನ ಒಂದು ಸಜೆಷನ್ ಏನು ಅಂತಂತಂದ್ರೆ, ಪೇ ಸ್ಕೇಲ್ ಆಲ್ರೆಡಿ ನೀವು 5 years ಕೆಲಸ ಮಾಡಿದ್ರಿ ಅಂದ್ರೆ ನಿಮ್ ಪೇ ಸ್ಕೇಲ್ ಚೆನ್ನಾಗಿರ್ತದೆ. ಈಗ ನೋಡ್ರಿ, ಸಿವಿಲ್ ಅಲ್ಲಿ 5 years, DR 5 years ಕೆಲಸ ಮಾಡಿರ್ತೀರಿ, ಆಲ್ರೆಡಿ ನಿಮಗೆ ಬೇಸಿಕ್ ಸ್ಯಾಲರಿ ತುಂಬಾ 5 ಇನ್ಕ್ರಿಮೆಂಟ್ ಆಗಿರ್ತದೆ. ನೀವು DR ಸಿವಿಲ್ ಬಂದ್ರೆ ಮತ್ತೆ ಫಸ್ಟ್ ನಿಂತ ಬರ್ಬೇಕಲ್ಲ. ಥಿಂಕ್ ಆನ್ ಇಟ್. ಇದು ಲಾಜಿಕ್. ಅವರೆಲ್ಲ ಬೇರೆ ಹೇಳ್ತಾರೆ, ಇಟ್ಸ್ ಅ ಕಾಮನ್ ಥಿಂಗ್. ಅಗೇನ್ ಬರ್ಬೇಕು. ಎರಡನೇದು, ಇಲ್ಲ ಸರ್ ನನಗೆ PSI ಆಗಲ್ಲ, ನಂದೇನು ಡಿಗ್ರಿ ಆಗಿಲ್ಲ, ನಂದು ನಾನು ಜಸ್ಟ್ SLC ಮೇಲೆ ಬಂದಿದ್ದೆ, ಇವಾಗ PUC ಕರ್ಕೊಂಡಿನಿ. ಡೈರೆಕ್ಟ್ PUC ಇದ್ರೂ ಬರ್ತೈತೆ, ಮಾಡಿ ಬಂದ್ಬಿಡಿ, ಟ್ರೈ ಮಾಡಿ. ಸರ್ 5 years ಆಗೈತಿ, ಮತ್ತೆ ನೀವೇ ಬೇಸಿಕ್ ಸರ್ ನಿಮ್ಮ ಇಂಟ್ರೆಸ್ಟ್ ನಾನು ಹೇಳಕತ್ತೀನಲ್ಲ ನಿಮ್ಗೆ. ಯಾಕಂತ ಕೇಳಿದ್ರೆ ಒಬ್ಬ ಗೈಡ್ ಮಾಡೋನೇನಂತಾರೆ, ಏನ್ ಮಾಡ್ಬೇಕು, ನಾನು ಮೋಟಿವೇಟ್ ಮಾಡ್ಬೇಕು, ಡಿಮೋಟಿವೇಟ್ ಮಾಡ್ಬೇಕು. ಆದ್ರೆ ಸತ್ಯನ ಮುಚ್ಚಕ್ ಸಾಧ್ಯ ಇಲ್ಲ. ನಾನೊಬ್ಬ ಇಲಾಖೆಯಲ್ಲಿ ಇದ್ದಂಡ ಅನುಭವ ಆದ್ಮೇಲೆ ಅದನ್ನ ಮುಚ್ಕೊಳ್ಳಕ್ ಸಾಧ್ಯ ಇಲ್ಲ. ಅದಕ್ಕೆ ಅಪ್ಲಿಕೇಶನ್ ಹಾಕ್ರಿ, ಎಕ್ಸಾಮ್ ಬರೀರಿ, ಸೆಲೆಕ್ಷನ್ ಆದ್ಮೇಲೆ ಆಲೋಚನೆ ಮಾಡುವಂತ್ರಿಗೆ. 5 ವರ್ಷ ಸರ್ವಿಸ್ ಆಗೈತೆ, ನಿಮ್ದೆಲ್ಲ ಆಲ್ರೆಡಿ ಸ್ಯಾಲ್ರಿ ಚೆನ್ನಾಗಿರ್ತೈತೆ, ನೀವು PSI ಓದ್ಬೇಕಂದ್ರೆ ಇಲ್ಲಿ ಟೈಮ್ ಸಿಗ್ತೈತೆ. ಸೊ ನನ್ನ ಸಜೆಷನ್ ಏನು ಅಂತಂದ್ರೆ, ನೀವು PSI ಓದಕತ್ತಿದ್ರಿ ಅಂತಂದ್ರೆ ಅಪ್ಲೈ ಮಾಡ್ರಿ, ಹೋಗೋದ ಅವಶ್ಯಕತೆ ಇಲ್ಲ ಅನ್ನೋದು ನಂದು. ಇಲ್ಲ ಸರ್ ನಮ್ದು ನನ್ನ DR ನಾಗ ನಾನು ಇರಲ್ಲ, ಗೊತ್ತಿರ್ತದೆ ನಿಮ್ಗೆ, ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿರ್ತವೆ, KSRP ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿರ್ತವೆ, DR ಎಕ್ಸ್ಪೀರಿಯನ್ಸ್ ಆಗಿರ್ತವೆ, ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರ್ತವೆ. ಐ ವಾಂಟ್ ಟು ಗೋ ಸಿವಿಲ್ ಅಂತಂದ್ರೆ ಗೋ ಆಯ್ಟ್, ಡೋಂಟ್ ಸ್ಟಾಪ್. ನಿಮ್ಗೊಂದು ಪ್ರೌಡ್ ಫೀಲ್ ಆಗ್ತದೆ, ನಾನು DR ಆಗಿತ್ತು, ಈಗ ಸಿವಿಲ್ ಆಗೈತೆ, 2 ಜಾಬ್ ಆಗೈತೆ, ನೆಕ್ಸ್ಟ್ ನಾನು PSI ಸಿವಿಲ್ ಆಗ್ತೀನಿ. ಸಾಮಾನ್ಯ ನಿಮ್ಗೆ ಎಲ್ಲಿ ನೋಡ್ರಿ, ಎಲ್ಲಿಯ ತನಕ ನಿಮ್ಮ ವಯಸ್ಸು, ನಿಮ್ಮ ದೇಹ, ನಿಮ್ಮ ಮನಸ್ಸು ನಿಮ್ಗೆ ಸಪೋರ್ಟಿವ್ ಇರ್ತದೆ, ಅಲ್ಲಿ ತನಕ ಮಾಡ್ತಾ ಇರ್ರಿ, ಬೆಳಿತಾ ಇರ್ರಿ, ಸ್ಟಾಪ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲಿ ನಿಮ್ಗೆ ಜಡತ್ವ ಇರಬಾರ್ದು ಜೀವನದಾಗ, ಯಾವತ್ತು ಬೆಳವಣಿಗೆ ಇರಬಾರ್ದು. ಈ ಸ್ಥಾನದಲ್ಲಿ ಇದ್ರಿ ಅಂದ್ರೆ ಬೆಳಿತಾ ಇರ್ರಿ. ದುರಾಸೆ ಅಲ್ಲ, ದುರಾಸೆ ಅಂದ್ರೆ ಯಾವಾಗ ಪರಿಶ್ರಮ ಇಲ್ಲದೆ ಸುಮ್ಮನೆ ಆಸೆ ಪಡೋದು ದುರಾಸೆ ಅಂತೀವಿ ನಾವು. ದುರಾಸೆ ಅಲ್ಲಿದೆ, ಬೆಳವಣಿಗೆ ಅದು. ನಾವು ಬೆಳಿಬೇಕಂದ್ರೆ ಯಾವಾಗಲೂ ನಾವು ಮೇಲೆಲ್ಲರೂ ನೋಡ್ಬೇಕು, ತೃಪ್ತಿ ಪಡ್ಬೇಕಂದ್ರೆ ನಮ್ಮ ಕೆಳಗಿನಾರು ನೋಡ್ಬೇಕು, ನಮ್ಗೆ ಜಾಬ್ ಎಲ್ಲರೂ ತಿರುಗಾಡ್ತಾರೆ ಅವ್ರು ನೋಡ್ಬೇಕು. ಸೊ ಯಾವ್ದು ಮಾಡ್ತೀರಿ, ಬೆಳವಣಿಗೆ ಬೇಕಾ, ಸ್ಟ್ಯಾಗ್ನೇಷನ್ ಆಗ್ತೀರಾ? ಸೊ ಹಾಗಾಗಿ ಇಲಾಖೆಯಲ್ಲಿರುವಂತ ನನ್ನೆಲ್ಲ ಸೋದರ ಸೋದರಿಯರಿಗೆ, ಹೆಚ್ಚು ಕಡಿಮೆ ಸೋದರರಿಗೆ, ಯಾಕಂತ ಕೇಳಿದ್ರೆ DR ಅಲ್ಲೆಲ್ಲ ಮಹಿಳಾ ಕಾನ್ಸ್ಟೇಬಲ್ಗಳನ್ನು ಇಲ್ಲಿವರೆಗೆ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ. ನಿಮಗೆ ಹೇಳೋದು ಒಂದೇ ಸಜೆಷನ್, ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ರಿ. ಅದಕ್ಕೆ NOC ಏನು ಬೇಕಾಗಿಲ್ಲ. 5 years ಸರ್ವಿಸ್ ಲೆಟರ್ ಎಲ್ಲ ಇರ್ತದೆ, ನಿಮ್ಮ ಯೂನಿಟ್ಗಳಲ್ಲಿ ಕೇಳಿದ್ರೆ ಎಲ್ಲರೂ ಕೊಡ್ತಾರೆ. ಬಟ್ ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಳ್ಳಕ್ ಹೋಗ್ಬೇಡ್ರಿ. ನಿಮ್ಮ ಟಾರ್ಗೆಟ್ ಸಬ್ ಇನ್ಸ್ಪೆಕ್ಟರ್ ಆಗಿರಲಿ. ಮತ್ತು ನೀವು ಸಾಮಾನ್ಯವಾಗಿ ಇಲಾಖೆಯಲ್ಲಿ ಐತ್ರಿ, ಯಾಕಂತ ಕೇಳಿದ್ರೆ ನೀವೆಲ್ಲೇ ಬರ್ರಿ, ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ರಿ. ನೀವು ಆ ಯೂನಿಟ್ ನಿಂದ ಈ ಯೂನಿಟ್, ಈ ಯೂನಿಟ್ ನಿಂದ ಆ ಯೂನಿಟ್ಗೆ ಹೋಗ್ರಿ. ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಕಡೆಗೆ ಹೋದ್ರಪ್ಪ ಅಂತಂದ್ರೆ ಅದು ಡಿಪಾರ್ಟ್ಮೆಂಟ್ಗೆ ಲಾಸ್ ಹೊರತಾಗಿ
ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಯಾವುದೂ ಲಾಸ್ ಇಲ್ಲ. ಸೊ ತಲೆ ಕೆಡ್ಸೋಳಕ್ ಹೋಗ್ಬೇಡ್ರಿ. ತುಂಬಾ ತತ್ವ ಸಿದ್ಧಾಂತ ಮಾತಾಡಿ ಅದೇನಂತಾರಲ್ಲ, ಊರು ಚಿಂತೆ ಮಾಡಿ ಮುಲ್ಲಾ ಸೊರಗಿದನಂತ. ಸೊ ಊರು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಊರು ನಿಮ್ ಬಗ್ಗೆ ಏನು ಕೇರ್ ಮಾಡಕ್ ಹೋಗಲ್ಲ. ಅದು ಭಾಷಣ ಮಾಡಿದ್ರೆ ಮಾತ್ರ ಚಂದ ಅನ್ಸುತ್ತೆ. ಜಸ್ಟ್ ಫೋಕಸ್ ಆನ್ ಯುವರ್ ಪರ್ಸನಲ್ ಗೋಲ್. ಒಂದು ಸಲ ನಿಮ್ಮ ಪರ್ಸನಲ್ ಗೋಲ್ ರೀಚ್ ಆದ್ರಿ ಅಂತಂದ್ರೆ ಸಣ್ಣ 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 ನಿಮ್ಮ ಒಳ್ಳೊಳ್ಳೆ ಪ್ಲಾನ್ಗಳಿರ್ತವೆ. ಏನೋ ನಾನು ಇದು ಒಳ್ಳೇದು ಮಾಡ್ಬೇಕಂತ. ಸೊ ಆ ಒಳ್ಳೇದು ಮಾಡೋದ್ರ ಮೇಲೆ ಆವಾಗ ಆಲೋಚನೆ ಮಾಡೋಣ ಅಂತ. ಅದು ಮಾಡಲೇಬೇಕು. ಕೆಟ್ಟ ಆಲೋಚನೆ ಮಾಡಕ್ ಹೋಗ್ಬೇಡ್ರಿ. ಸೊ ತುಂಬಾ ತತ್ವ ಸಿದ್ಧಾಂತಗಳು ಮಾತಾಡಿ ಸಮಯ ವ್ಯರ್ಥ ಮಾಡೋದು ಬೇಡ. ಸೊ ಇಷ್ಟು ಮಾಡ್ರಿ. ಈ ಎಲ್ಲಾ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗಳು ಏನಿದೆ ನೋಡ್ರಿ ನೀವು. ಸೊ ನೀವು ಸ್ಟಡಿ ಮಾಡ್ರಿ, ಫಿಸಿಕಲ್ ವರ್ಕೌಟ್ ಮಾಡ್ರಿ, ಹೆಲ್ತ್ ಮೇಂಟೈನ್ ಮಾಡ್ಕೊಳ್ರಿ, ಒಳ್ಳೇದಾಗ್ಲಿ. ನಿಮಗೆ ಏನ್ ಅನ್ಸುತ್ತಾ, ನೀವು ಸಿವಿಲ್ ಹೋಗ್ಬೇಕಂದ್ರೆ ಸಿವಿಲ್ ಹೋಗ್ರಿ, ಆಫೀಸರ್ಸ್ ಆಗ್ಬೇಕಂದ್ರೆ ಆಫೀಸರ್ ಆಗ್ರಿ. ಒಟ್ಟಾರೆಯಾಗಿ ಕೀಪ್ ಡೂಯಿಂಗ್ ಸಮಥಿಂಗ್. ಎಂಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಲ್ಲರೂ ಮಾಡ್ಕೋತಾರ್ರಿ. ಯಾವುದೋ ಈ ಜಾಬ್ ಆಗ್ತದೆ, ಜಾಬ್ ಆದ ತಕ್ಷಣ ನಮ್ಮ ಮದುವೆ ಆಗ್ತದೆ, ಮದುವೆ ಆದ ತಕ್ಷಣ ಮಕ್ಕಳಾಗ್ತೇವೆ, ಆ ಮಕ್ಕಳು ಈ ಮಕ್ಕಳಾಗ್ತವೆ. ಅದು ಪ್ರೊಸೆಸ್ ಎಲ್ಲರಿಗೂ ಇದ್ದೇ ಇರ್ತದೆ. ಸ್ವಲ್ಪ ಒಂದು ವಯಸ್ಸಾಗೋ ತನಕ ಟ್ರೈ ಮಾಡಿ. ಇನ್ನೊಬ್ಬರು ನೋಡಿ ಅವನ ಆಫೀಸರ್ ಆದನು ನೋಡ್ರಿ. ನೀವು ಎಲ್ಲರೂ ಯಾರು ಕೂಡ ಒಬ್ಬ ಸಿವಿಲ್ ಕಾನ್ಸ್ಟೇಬಲ್ಗಳು PUC ಮೇಲೆ ಯಾರು ಇಲ್ಲ. ಎಲ್ಲಷ್ಟು ಮಂದಿ MCOM MA ಡಬಲ್ ಡಿಗ್ರಿ ಮಾಡಿದಾರೆ. ಕಾಂಪಿಟೇಷನ್ ಜಾಸ್ತಿ ಆಗೈತೆ. ಗೌರ್ಮೆಂಟ್ ಜಾಬ್ಗೆ ಕಾಂಪಿಟೇಷನ್ ಜಾಸ್ತಿ ಆಗೈತೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ಸ್ಟಡಿ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಎಷ್ಟೇ ಕೆಲಸದ ಒತ್ತಡ ಇರಕ್ಕ, ಸುಮ್ಮನೆ ಒಂದ್ ದಿನದಾಗ ಸಿಕ್ಕ ಟೈಮ್ನ ಮೊಬೈಲ್ ವೇಸ್ಟ್ ಮಾಡೋದಕ್ಕಿಂತ ಮಾಡಕತ್ತೀರಿ. ಐ ನೋ DR SRP ಕಾನ್ಸ್ಟೇಬಲ್ಗಳು ಎಲ್ಲ ಕಾನ್ಸ್ಟೇಬಲ್ಗಳಾದವರೆಲ್ಲ ಅನಿವಾರ್ಯತೆ ಅಂತ ನೀವು ಜಾಯ್ನ್ ಆಗಿದ್ದೀರಿ ಹೊರತಾಗಿ ನೀವೆಲ್ಲ ಎಲಿಜಿಬಲ್ ಫಾರ್ PSI ಇದೆ. ಸೊ ಒಳ್ಳೇದಾಗ್ಲಿ ಸೋದರ್ರೆ. ಸೊ ಆಲ್ ದಿ ಬೆಸ್ಟ್. ಸೊ ಟೇಕ್ ಕೇರ್. ಬಾಯ್. ಸೊ ನಿಮ್ಗೆ ಯೂಸ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಇನ್ ದ ಸೆನ್ಸ್ ಶೇರ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಅಲ್ಲ, ಶೇರ್ ಮಾಡ್ಕೊಡ್ರಿ ಅಂತ ಹೇಳುತ್ತಾ, ಸೊ ಇಷ್ಟೊತ್ತನ್ನು ನಿಮ್ಮ ಸಮಯವನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್. ಬಾಯ್.